ಹಾಯ್ ಆಲ್, ಇದು ಥರ್ಸ್ಡೇ ಮಿನಿ ವ್ಲಾಗ್. ನಾನಿವತ್ತು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿದ್ದೆ. ಅಲ್ಲಿ ಕೆಲವು ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು, ಗೌರ್ಮೆಂಟ್ ಹಾಸ್ಪಿಟಲ್ ಆ್ಯಂಡ್ ಪ್ರೈವೇಟ್ ಹಾಸ್ಪಿಟಲ್ ಏನೂ ಡಿಫ್ರೆನ್ಸ್ ಬರೋದಿಲ್ಲ ವ್ಯಾಕ್ಸಿನ್ ವಿಚಾರದಲ್ಲಿ. ಕೆಲವು ವ್ಯಾಕ್ಸಿನ್ಸ್ಗಳು ಮಾತ್ರ ಎಕ್ಸ್ಟ್ರಾ ಇರುತ್ತೆ ಪ್ರೈವೇಟ್ ಹಾಸ್ಪಿಟಲಲ್ಲಿ. ಅದು ನಮಗೆ ಇಷ್ಟ ಇದ್ದರೆ ಮಾತ್ರ ಕೊಡಿಸ್ಬೋದು, ಯಾವುದೇ ರೀತಿ ಕಂಪಲ್ಷನ್ ಇರೋದಿಲ್ಲ. ವ್ಯಾಕ್ಸಿನ್ಸ್ ವಿಚಾರಕ್ಕೆ ಬಂದರೆ ಪೇರೆಂಟ್ಸ್ಗಳಾಗಿ ನಾವು ಕೆಲವು ಇನ್ಫಾರ್ಮೇಷನ್ನ ಕಂಪಲ್ಸರಿಯಾಗಿ ಮಸ್ಟ್ ಆ್ಯಂಡ್ ಶುಡ್ ಆಗಿ ತಿಳ್ಕೊಳ್ಳೋದು. ಸಾಕಷ್ಟು ಇನ್ಫಾರ್ಮೇಷನ್ ಇದೆ, ಆದರೆ ಕೆಲವು ಇನ್ಫಾರ್ಮೇಷನ್ ಅಂತೂ ತಿಳ್ಕೊಂಡು ಇರಲೇಬೇಕಾಗುತ್ತೆ. ಮಕ್ಕಳಿಗೆ ಹುಟ್ಟಿದಾಗಿಂದ 16 ವರ್ಷದವರೆಗೂ ಎಷ್ಟು ವ್ಯಾಕ್ಸಿನ್ನ ಕೊಡಿಸ್ತೀವಿ, ಎಷ್ಟು ಸಲ ವ್ಯಾಕ್ಸಿನ್ ರಿಲೇಟೆಡ್ ಆಗಿ ಮಕ್ಕಳನ್ನ ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕಾಗುತ್ತೆ. ಮಕ್ಕಳನ್ನ 1.5 ವರ್ಷಕ್ಕೆ ವ್ಯಾಕ್ಸಿನ ಕೊಡಿಸಿದ್ರೆ ತಿರ್ಗಾ ಪೇರೆಂಟ್ಸ್ಗಳು 5 ವರ್ಷಕ್ಕೆ ಕರ್ಕೊಂಡು ಹೋಗ್ತಾರೆ ವ್ಯಾಕ್ಸಿನ ಕೊಡಿಸೋದಕ್ಕೆ. ಅದಕ್ಕಿಂತ ಮಧ್ಯ ಎಷ್ಟು ಸಲ ಕರ್ಕೊಂಡು ಹೋಗಬೇಕು, ಕರ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಎಷ್ಟು ಡ್ರಾಪ್ಸ್ ಕೊಡ್ತಾರೆ, ಎಷ್ಟು ಇಂಜೆಕ್ಷನ್ಸ್ ಇರುತ್ತೆ, ಆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಗುರುವಾರದ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವೇನೋ ಚೆಕ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಗೋ ರೈಟ್ ಅವೇ ಆ್ಯಂಡ್ ಚೆಕ್ ನಾವು.